ಮನೆ ದುಡಿಮೆ ಮಗ ಹೋದ್ರೆ ಎಂಥರು ನೋವು ಹಾಗೆ ಆಗುತ್ತಲ್ಲ ಸರ್. ನಮ್ಮ ವಯಸ್ಸಾಗಿದೆ, ಅವಳು ಚಿಕ್ಕವಳು. ಅದೇ ಅವೀಗ ಅವಳ ಲೈಫ್ ನಮಗೆ ಚಿಂತೆ ಇರೋದು ಇವಾಗ. ಅವನು ಅವಳಿಗೆ ಹೆಂಗೆ ಎಲ್ಲರೂ ಭಗವಂತ ಒಂದು ದಾರಿ ಇಟ್ಟೇ ಇರ್ತಾನ್ರಿ. ಎಲ್ಲ ಇರುತ್ತೆ. ಆದ್ರೆ ಆ ನೋವನ್ನ ಸದ್ಯಕ್ಕೆ ತಡ್ಕೊಳಕ್ಕಾಗಲ್ಲ. ಬರೋದೇನೆಂದ್ರೆ ಅವ್ರು ಚಿತ್ರಹಿಂಸೆ ಕೊಟ್ಟಿರೋದು ಬರುತ್ತೆ ಸರ್. ಎಷ್ಟು ಕೂಗಾಡಿರ್ಬೋದು, ಕಿರ್ಚಾಡಿರ್ಬೋದು, ಒದ್ದಾಡಿರ್ಬೋದು, ಎಷ್ಟು ಹಿಂಸೆ ಪಟ್ಟಿರ್ಬೋದು ಅಂತ ಅದೇ ಬರುತ್ತೆ. ಬೇರೆ ಎಲ್ಲ ಸತ್ತೋದ ಬಗ್ಗೆ ನಮ್ಗೆ ಇದು ಇಲ್ಲ. ಅವ್ನು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ. ಚಿತ್ರಹಿಂಸೆ ಕೊಟ್ಟಾರಲ್ಲ, ಇಷ್ಟೆಲ್ಲ ಮಾಡ್ಬೇಕಾಗಿತ್ತ ಅಂತ ನನಗೆ ಅದೇ ಪ್ರಶ್ನೆ. ಇವತ್ತು ಏನೋ ಒಂದು ಸ್ವಲ್ಪ ಕೊಟ್ಟು ಸಾಯಿಸ್ತಿದ್ರೆ ಅದಕ್ಕೆ ಏನು ನಮ್ಗೆ ಸಾವು ಒಂದೇ ಪರಿಹಾರ ಇರಲಿಲ್ಲ ಸರ್. ತಪ್ಪಿದ್ರೆ ನಾವು ಬೇಕಾದಷ್ಟು ದಾರಿಗಳಿತ್ತು. ಯಾರು ಒಪ್ಪಲ್ಲ ಸರ್. ಸಾವು ಪರಿಹಾರ ದಾರಿಗಳು ಬೇಕಾದಷ್ಟು ಯಾರು ಸಮರ್ಥಿಸ್ಕೊತಾ ಇಲ್ಲ. ನಮಗೆ ಒಂದ್ ಮಾತು ಹೇಳಿದ್ರೆ ನಾವೇ ಸರಿ ಮಾಡ್ತೀವಿ ಸರ್. ಯಾರಿಗೂ ಹೇಳೋದು ಬೇಡ. ಒಂದು ಫೋನ್ ಕಾಲ್ ಮಾಡಿದ್ರೆ ಈ ರೀತಿ ಮಾಡ್ತಾರೆ ಬಾಡಿ ನೋಡಿದ್ರೆ ನಮಗೆ ಯಾರಿಗೂ ಅದು ಯಾರು ಮಾಡಿದಾರೋ ಗೊತ್ತಿಲ್ಲ. ನಮಗಿರೋ ಯಾಕಂದ್ರೆ ನಾವು ಸೂಚನೆ 13 ಸಿನಿಮಾ ಮಾಡಿದೀನಿ ಸರ್ ದರ್ಶನ್ ಜೊತೆ. ಬಟ್ ಆ ಮನುಷ್ಯ ಅಷ್ಟು ಕ್ರೂರತನ ಅವ್ರು ಕಾಣಿಸಲ್ಲ. ಅವ್ರ ಜೊತೆಲಿರೋ ಮಾಡೋದ್ರಿಂದ ಈಗ ಒಬ್ಬ ಸೆಲೆಬ್ರಿಟಿ ಅವರು, ಹಾಗಾಗಿ ಅವ್ರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಹೊರತು ನನಗೆ ಆತ್ಮಸಾಕ್ಷಿ ಹೇಳ್ತಾ ಇದೆ ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸರ್ ಅವರು. ಬಟ್ ಅವ್ರ ಜೊತೆಲಿ ಸಂಗಡಿಗರು ಮಾಡೋದ್ರಿಂದ ಅದನ್ನ ಅಪವಾದ ಇವ್ರಿಗೆ ಮೇಲ್ ಬಂದಿದೆ. ಯಾಕಂದ್ರೆ ಅವರೊಬ್ಬರೇ ಅಲ್ಲ ಸರ್. ಈಗ ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ. ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾವುದೇ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ. ಆ ಇನ್ಸ್ಟಿಟ್ಯೂಷನ್ಗೆ ಯಾರು ಜವಾಬ್ದಾರಿ ಇರ್ತಾರೆ ಸರ್? ದಟ್ ಈಸ್ ದಿ ನಾವು ಆಗಿದೀವಲ್ಲ ಗೊತ್ತಿಲ್ಲ. ನನ್ನ ದರ್ಶನ್ ಬಗ್ಗೆ ಅಂತಂದು ಹೇಳಲ್ಲ ನಾವು, ನಮಗದು ಗೊತ್ತಿಲ್ಲ. ಅದೇನು ಕಾನೂನು ಇದೆ, ಅದೇನು ತೀರ್ಮಾನ ಬರ್ತದೆ ದೊಡ್ಡವ್ರು ಯಾರು ಇಲ್ಲ. ನಾವು ಇನ್ನು ನಾವು ಮಾನವ ಕಾನೂನು ತಪ್ಪಿದ್ರು ಅವನ ಬಟ್ ನಾನು ನಮ್ಮ ಒಂದು ಇದ್ರ ಪ್ರಕಾರ ದರ್ಶನ್ ಅವರು ಈ ಮಟ್ಟಕ್ಕೆ ಇಳಿದಿರಲ್ಲ ಸರ್. ನಾನು ಹೇಳ್ತಿದ್ರೆ ನೀವು ಹೇಳಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಇವತ್ತು ಆ ಹೆಣ ಸಿಕ್ಕಿದೆ, ಇದು ಸಿಗ್ತಾ ಇರ್ಲಿಲ್ಲ, ನಾವು ನೋಡಕ್ಕೂ ಆಗ್ತಾ ಇರ್ಲಿಲ್ಲ. ಖಂಡಿತ ಸರ್. ಆ ಮೇಲೊಬ್ಬ ನಿಧಾನ ಅನ್ನೋದಕ್ಕೆ, ಯಾಕಂದ್ರೆ ಅವ್ರು ಅಷ್ಟು ದಾನ ಧರ್ಮಗಳನ್ನ ಬೇರೆ ಇದನ್ನ ಮಾಡಿದಾರೆ. ಅವ್ರು ಮಾಡಿರೋದು ಅವ್ರು ಒಂದು ರೂಮ್ನೇ ಮಾಡಿದ್ದಾರೆ. ಯಾರು ಸ್ವಾಮೀಜಿಯವ್ರು ಬಂದ್ರು ಇಲ್ಲಿ ಹಾರ್ಟ್ ಆಗ್ತಿತ್ತು ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಅಂತ ಒಂದು ಕಲ್ಚರ್ ಇರ್ತಕ್ಕಂಥವ್ರು. ಅದರಿಂದ ಅವನು ಬಾಡಿ ನೋಡಕ್ಕೆ, ಅವ್ನ ಮುಖ ನೋಡ್ಲಿಕ್ಕೆ ಆಯ್ತು ಹೊರತು ಖಂಡಿತ ಸಿಗ್ತಿರ್ಲಿಲ್ಲ. ಇಲ್ಲಿದ್ದಾರೆ ಅವ್ರು ಆ ಮೇಲಿರೋರು ಅವ್ರಿಗೆ ತೋರಿಸಿದ್ದಾರೆ. ಇಲ್ಲಿದ್ರೆ ಅದು ಸಾಧ್ಯನೇ ಇಲ್ಲ. ಸರ್ ಈಗ ನೋಡಿರೋರು ಯಾರು ಇಲ್ಲ ಸರ್. ನಾವು ಏನ್ ಶಿಕ್ಷೆ ಕೊಟ್ಟರು ಎಲ್ಲರೂ ತಪ್ಪಿಸ್ಕೊಳಕಂತೂ ಆಗಲ್ಲ. ಬಟ್ ಇಲ್ಲಿ ಬಿಂಬಿಸ್ತಾ ಇರೋದಂದ್ರೆ ಪಾಪ ಅವರೊಬ್ರು ಹೆಸರು, ಅವರೊಬ್ಬರೇ ಸೆಲೆಬ್ರಿಟಿ, ಅವ್ರ ಹೆಸರು ಬಿಂಬಿಸಿ ಅವ್ರನ್ನೇ ನ್ಯಾಯಾಲಯದಕ್ಕಿಂತ ಮೊದಲೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತಾರೆ. ಈಗ ನಾವು ಗೊತ್ತಿಲ್ಲದಿದ್ದು ಸರ್, ಆ ವಿಚಾರದಲ್ಲಿ ನಾವೇನು ಹೇಳಲಿಕ್ಕೆ ತಯಾರಿಲ್ಲ ಸರ್. ಯಾಕಂದ್ರೆ ನ್ಯಾಯಾಂಗ ಏನ್ ತೀರ್ಮಾನ ಕೊಡ್ತದ ಅದಕ್ಕೆ ನಾವು ಬದ್ಧ. ಯಾಕಂದ್ರೆ ಸುಮ್ಮನೆ ನಾವು ಏನಾದ್ರು ಮಾತಾಡೋದು ಅಷ್ಟು ಬಿಟ್ರೆ ಬೇರೆ ಯಾವ ವಿಚಾರ ಅವನು ತಪ್ಪು ಮಾಡಿದಾನೆ ಅಂತ ಅದಕ್ಕೆ ದಾರಿಗಳಿತ್ತು. ನಮ್ಗೆ ಅದು ಬಹಳ ನೋವು ಅನಿಸ್ತದೆ. ಆ ದಾರಿಗಳಲ್ಲಿ ಅವನದು ಜೀವ ಉಳಿಯೋದು. ಅದ್ರ ಜೊತೆಗೆ ಹೇಳಿದ್ರು ದರ್ಶನ್ ಅವ್ರ ಜೊತೆಗೆ ಇನ್ನೂ 16 ಜನ ಅವ್ರದ್ದು ಪರಿಸ್ಥಿತಿಗಳು. ನಾವು ಅದನ್ನು ಎಲ್ಲ ನೋಡಿ, ಯಾರೋ ತಂದೆ ಸತ್ರು, ಯಾರೋ ತಾಯಿ ಸತ್ರು, ಇವೆಲ್ಲ ಯಾಕಂದ್ರೆ ಅವರು ನಮ್ಮ ಫ್ಯಾಮಿಲಿ ಅಲ್ವಾ. ಎಷ್ಟು ಕುಟುಂಬ ಇದೆಲ್ಲ ಅನುಭವಿಸ್ತಾ ಇದೆ. ಹಿಂಗೆ ನಮಗೆ ನ್ಯಾಯಾಂಗದ ಬಗ್ಗೆ ಭರವಸೆ ಸರ್. ನಮ್ಮ ನಿಲುವು ಅದೇನೆ. ಡೇ ಒನ್ ಇಂದ ನಾವು ಟಿವಿ ಇಂಟರ್ವ್ಯೂ ಮಾತಾಡ್ತಿದ್ದೇನೆ. ತಪ್ಪು ಮಾಡಿ ಶಿಕ್ಷೆ ಅನುಭವಿಸ್ಲಿ ಬೇಡ ಅಂತ ಹೇಳಲ್ಲ. ಬಟ್ ತಪ್ಪು ಮಾಡಿದ್ರೆ ಅಪವಾದ ಹೊರಸಕ್ ಹೋಗ್ಬೇಡಿ. ಆರೋಪಕ್ಕೂ ಅಪರಾಧಿಗೂ ಬಹಳ ನಿಮ್ ಬಗ್ಗೆ ಅಲ್ಲ ಹೇಳ್ತಾರೆ. ಬೇರೆ ಕೆಲವರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಬೇರೆ ಕೆಲವರು ಅವರೇ ಕಣ್ಣಾನ ನೋಡಿದ ತರ ಮಾತಾಡ್ತಾ ಇದಾರೆ. ಬಟ್ ಅದನ್ನ ಯಾರು ನೋಡಿಲ್ಲ. ರೇಣುಕಾಸ್ವಾಮಿ ಅವ್ರನ್ನು ನಮಗೂ ಅಯ್ಯೋ ಅನ್ಸುತ್ತೆ, ಈ ಅಪ್ಪ ನಮಗೂ ಅಯ್ಯೋ ಅನ್ಸುತ್ತೆ. 98 ವರ್ಷ ಸರ್. ಸಮರ್ಥಿಸ್ಕೊಳಕ್ ಬಂದಿಲ್ಲ ನಾವು. ಇಲ್ಲ ನಾವು ಹಾಗೆಂತಲ್ಲ. ಅದು ಮೊನ್ನೆ ದಿವಸ ಆತರ ಆಯ್ತು ಮಾಧ್ಯಮದಲ್ಲಿ. ಇವರು ಸಂಧಾನ
ಏನೇನೋ ನಮ್ಗೆ ನಾನು ಬಂದು ಅದನ್ನ ಏನ್ರಿ ಯಾಕ್ರಿ ಹಿಂಗೆ ಇಲ್ರಿ ನಾನು ಹಂಗೆ ಮಾತಾಡಿಲ್ಲ ಅವು ಬೇಕಾದದನ್ನ ಅಷ್ಟೇ ಕಟ್ ಮಾಡಿಬಿಟ್ಟು ಅದನ್ನ ಹೋಗಿ ಇದಕ್ಕೆ ಹಾಕ್ಬಿಟ್ರೆ ಹಾಗೆ ಕೊಟ್ಬಿಟ್ಟಿದ್ದಾನೆ, ಕಲಾವಿದ ಅವಮಾನ ಆಗಿದೆ ಅಂದ್ಬಿಟ್ಟು ಅದು ಬೇರೆ ದೊಡ್ಡ ಇಶ್ಯೂ ಆಗಿ ಅವ್ರ ಅಭಿಮಾನ ನನ್ನ ಮೇಲೆ ತಿರುಗಿ ಬಿದ್ದು ಆಮೇಲೆ ಅದಕ್ಕೆ ಎಕ್ಸ್ಪ್ಲನೇಷನ್ ಬೇರೆ ಕೊಟ್ಟೆ ನಾನು. ಸ್ವಾಮಿ ಆ ಡೇಟ್ ನೋಡಿ ನಾವು ಕೊಟ್ಟಿದ್ದು ದರ್ಶನದ ಸಂಬಂಧನೇ ಇಲ್ಲ, ಅವಾಗಿನ ಕೇಸೇ ಆಗಿರ್ಲಿಲ್ಲ. ಆ ಎಲೆಕ್ಷನ್ ಟೈಮ್ MP ಎಲೆಕ್ಷನ್ ಟೈಮಲ್ಲಿ ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿದ್ದು ನಾನು, ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು. ಅದನ್ನ ದೊಡ್ಡ ಇಶ್ಯೂ ಮಾಡಿ ಇದು ಮಾಡೋದು. ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಈ ಥರದ ಕೆಲವು ಅಚಾತುರಗಳು ಆಗ್ತವೆ. ಎಲ್ಲ ತಗೊಂಡೋಗಿ ಮೀಡಿಯಾ ಕೊಟ್ಬಿಡ್ಬೇಕು. ಆ ರೀತಿ ಎಲ್ಲಾನು ಅದು ನಾವು ನಿಜವಾದ ಎಲ್ಲ ಮಾಧ್ಯಮದಲ್ಲಿ ಆಗಿರಲ್ಲ. ಯಾರೋ ಒಬ್ರು ಇಬ್ಬರನ್ನ ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ ಅದು? ಮನೆ ದುಡಿಮೆ ಮಗ ಹೋದ್ರೆ ಎಂತರೂ ನೋವಾಗೇ ಆಗುತ್ತಲ್ಲ ಸರ್. ನಮ್ಗೆ ವಯಸ್ಸಾಗಿದೆ, ಅವಳು ಚಿಕ್ಕವಳು. ಅದೇ ನಾವೀಗ ಅವಳ ಲೈಫ್ ನಮಗೆ ಚಿಂತೆ ಇರೋದು ಇವಾಗ. ಅವಳಿಗೆ ಹೆಂಗೆ ಎಲ್ಲರೂ ಭಗವಂತ ಒಂದು ದಾರಿ ಇಟ್ಟೇ ಇರ್ತಾನ್ರಿ. ಎಲ್ಲ ಇರುತ್ತೆ. ಏನೋ ಆದ್ರೆ ಆ ನೋವನ್ನ ಸದ್ಯಕ್ಕೆ ತಡ್ಕೊಳಕ್ಕಾಗಲ್ಲ. ನೋವಿಗೆ ಬರೋದೇನೆಂದ್ರೆ ಅವ್ರು ಚಿತ್ರಹಿಂಸೆ ಕೊಟ್ಟಿರೋದು ಬರುತ್ತೆ ಸರ್. ಎಷ್ಟು ಕೂಗಾಡಿರ್ಬೋದು, ಕಿರ್ಚಾಡಿರ್ಬೋದು, ಒದ್ದಾಡಿರ್ಬೋದು, ಎಷ್ಟು ಹಿಂಸೆ ಪಟ್ಟಿರ್ಬೋದು ಅಂತ ಅದೇ ಬರುತ್ತೆ. ಬೇರೆ ಎಲ್ಲ ಸತ್ತೋದ ಬಗ್ಗೆ ನಮ್ಗೆ ಇದು ಇಲ್ಲ. ಅವ್ನು ಎಷ್ಟು ನೋವು ಅನುಭವಿಸಿರ್ಬೋದು ಅಂತ. ತಂದೆ ಆದ್ರೂ ಗೊತ್ತಿತ್ತು ನೋವು. ಚಿತ್ರಹಿಂಸೆ ಕೊಟ್ಟಾರಲ್ಲ, ಇಷ್ಟೆಲ್ಲ ಮಾಡ್ಬೇಕಾಗಿತ್ತ ಅಂತ ನನಗೆ ಅದೇ ಪ್ರಶ್ನೆ. ಇವತ್ತು ಏನೋ ಒಂದು ಸ್ವಲ್ಪ ಕೊಟ್ಟು ಸಾಯಿಸ್ತಿದ್ರೆ ಅದಕ್ಕೆ ಏನು ನಮ್ಗೆ ಸಾವು ಒಂದೇ ಪರಿಹಾರ ಇರಲಿಲ್ಲ ಸರ್. ತಪ್ಪಿದ್ರೆ ನಾವು ಬೇಕಾದಷ್ಟು ದಾರಿಗಳಿತ್ತು. ಅದನ್ನ ಯಾರು ಒಪ್ಪಲ್ಲ ಸರ್. ಸಾವು ಪರಿಹಾರ ದಾರಿಗಳು ಬೇಕಾದಷ್ಟು. ಅದನ್ನ ಯಾರು ಸಮರ್ಥಿಸ್ಕೊತಾ ಇಲ್ಲ. ನಮಗೆ ಒಂದ್ ಮಾತು ಹೇಳಿದ್ರೆ ನಾವೇ ಸರಿ ಮಾಡ್ತೀವಿ ಸರ್. ಯಾರಿಗೂ ಹೇಳೋದು ಬೇಡ. ಒಂದು ಫೋನ್ ಕಾಲ್ ಮಾಡಿದ್ರೆ ಈ ರೀತಿ ಮಾಡ್ತಾರೆ ಬಾಡಿ ನೋಡಿದ್ರೆ ನಮಗೆ ಹೋಗಿ ಬೀಳೋದು ಒಂದೇ. ಯಾರಿಗೂ ಅದು ಯಾರು ಮಾಡಿದಾರೋ ಗೊತ್ತಿಲ್ಲ. 30-40 ನಮಗಿರೋ ಯಾಕಂದ್ರೆ ನಾವು ಸೂಚಿಸುವ 13 ಸಿನಿಮಾ ಮಾಡಿದೀನಿ ಸರ್ ದರ್ಶನ್ ಜೊತೆ. ಬಟ್ ಆ ಮನುಷ್ಯ ಅಷ್ಟು ಕ್ರೂರತನ ಅವ್ರು ಕಾಣಿಸಲ್ಲ. ಅವ್ರ ಜೊತೆಲಿರೋ ಮಾಡೋದ್ರಿಂದ ಈಗ ಒಬ್ಬ ಸೆಲೆಬ್ರಿಟಿ ಅವರು, ಹಾಗಾಗಿ ಅವ್ರ ಹೆಸರು ಮುಂಚೂಣಿಗೆ ಬರ್ತಾ ಇದೆ ಹೊರತು ನನಗೆ ಆತ್ಮಸಾಕ್ಷಿ ಹೇಳ್ತಾ ಇದೆ ಅವರು ಆತರ ಆ ಮಟ್ಟಕ್ಕೆ ಇಳಿಯೋ ಮನುಷ್ಯ ಅಲ್ಲ ಸರ್ ಅವರು. ಬಟ್ ಅವ್ರ ಜೊತೆಲಿ ಸಂಗಡಿಗರು ಮಾಡೋದ್ರಿಂದ ಅದನ್ನ ಅಪವಾದ ಇವ್ರಿಗೆ ಮೇಲ್ ಬಂದಿದೆ. ಯಾಕಂದ್ರೆ ಅವರೊಬ್ಬರೇ ಅಲ್ಲ ಸರ್. ಈಗ ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ. ಒಂದು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಯಾವುದೇ ಇನ್ಸ್ಟಿಟ್ಯೂಷನ್ ಇದೆ ಅಂತ ಇಟ್ಕೊಳ್ರಿ. ಆ ಇನ್ಸ್ಟಿಟ್ಯೂಷನ್ಗೆ ಯಾರು ಜವಾಬ್ದಾರಿ ಇರ್ತಾರೆ ಸರ್? ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್. ದಟ್ ಇಸ್ ದಿ ಮತ್ತೆ ಅದು ನಾವು ಆಗಿದೀವಲ್ಲ ಗೊತ್ತಿಲ್ಲ. ನನ್ನ ದರ್ಶನ್ ಬಗ್ಗೆ ಅಂತಂದು ಹೇಳಲ್ಲ ನಾವು, ನಮಗದು ಗೊತ್ತಿಲ್ಲ. ಅದೇನು ಕಾನೂನು ಇದೆ, ಅದೇನು ತೀರ್ಮಾನ ಬರ್ತದೆ ದೊಡ್ಡವ್ರು ಯಾರು ಇಲ್ಲ. ನಾವು ಇನ್ನು ನಾವು ಮಾನವ ಕಾನೂನು ತಪ್ಪಿದ್ರು ಅವನ ಬಟ್ ನಾನು ನಮ್ಮ ಒಂದು ಇದ್ರ ಪ್ರಕಾರ ದರ್ಶನ್ ಅವರು ಈ ಮಟ್ಟಕ್ಕೆ ಇಳಿದಿರಲ್ಲ ಸರ್. ನಾನು ಹೇಳ್ತಿದ್ರೆ ನೀವು ಹೇಳಿದ್ರಲ್ಲ, ಅದಕ್ಕೆ ಪ್ರತಿಯಾಗಿ ಇವತ್ತು ಆ ಹೆಣ ಸಿಕ್ಕಿದೆ, ಇದು ಸಿಗ್ತಾ ಇರ್ಲಿಲ್ಲ, ನಾವು ನೋಡಕ್ಕೂ ಆಗ್ತಾ ಇರ್ಲಿಲ್ಲ. ಖಂಡಿತ ಸರ್. ಆ ಮೇಲೊಬ್ಬ ನಿಧಾನ ಅನ್ನೋದಕ್ಕೆ, ಯಾಕಂದ್ರೆ ಅವ್ರು ಅಷ್ಟು ದಾನ ಧರ್ಮಗಳನ್ನ ಬೇರೆ ಇದನ್ನ ಮಾಡಿದಾರೆ. ಮಾಡಿರೋದು ಅವ್ರು ಒಂದು ರೂಮ್ನೇ ಮಾಡಿದ್ದಾರೆ. ಯಾರು ಸ್ವಾಮೀಜಿಯವ್ರು ಬಂದು ಇಲ್ಲಿ ಹಾರ್ಟ್ ಆಗ್ಬಿಟ್ಟು ಅಂತ ಒಂದು ವ್ಯಕ್ತಿತ್ವ ಇರ್ತಕ್ಕಂಥದ್ದು, ಅಂತ ಒಂದು ಕಲ್ಚರ್ ಇರ್ತಕ್ಕಂಥವ್ರು.